ಇಲ್ಲಿ ಬಂದಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ಒಂದು 2 ಮಾತನ್ನು ಹೇಳ್ತೀನಿ. ಈಗಾಗಲೇ ಎಲ್ಲರೂ ನಮ್ಮ AD ಸರ್ ಹೇಳಿದ್ದಾರೆ, ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನಾನು ಏನು ಹೇಳಬೇಕಂತಿದ್ದೇನೆ ಅಂತಂದರೆ, ಪ್ರತಿ ವರ್ಷದಂತೆ ಫಸ್ಟ್ ನಾನು ಮೈಸೂರು ಬಗ್ಗೆ ಹೇಳ್ತೀನಿ. ಲಾಸ್ಟ್ 11 ಇಯರ್ದಿಂದ 11 ವರ್ಷದಿಂದ ನಾವು ನೋಡ್ತಾ ಇರ್ಬೋದು, ಮೈಸೂರಲ್ಲಿ ಒಂದು ಒಳ್ಳೆಯ ಅದ್ಭುತವಾದ ರಿಸಲ್ಟನ್ನು ಮೈಸೂರು ಆಕಾಶ್ ಇನ್ಸ್ಟಿಟ್ಯೂಟ್ ಕೊಡ್ತಾ ಇದೆ. ಓಕೆ, ಸೊ ಇದರಲ್ಲಿ ನಾನು ಏನು ನನ್ನ ಅಭಿಪ್ರಾಯನ ತಿಳಿಸ್ಬೇಕಂತಿದ್ದೇನೆ ಅಂತಂದರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿ ವರ್ಷ 130ಕ್ಕಿಂತ ಹೆಚ್ಚು ಮಕ್ಕಳು ನಮ್ಮ ಕಡೆಯಿಂದ ಗೌರ್ಮೆಂಟ್ MBBS ಸೀಟನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ಇದರಿಂದ ನಾವು ತುಂಬ ಖುಷಿಯಾಗಿದ್ವಿ. ಬಟ್ ನಾನು ಈಗ ಲಾಸ್ಟ್ 1 ವರ್ಷದಿಂದ ನಾವು ನೋಡ್ತಾ ಇರೋ ಪ್ರಕಾರ ನಾವು ಒಂದು ಹೊಸ ಕ್ಯಾಂಪೇನನ್ನು ಮಾಡ್ತಾ ಇದ್ದೀವಿ. ಏನಂತಂದರೆ, ಪ್ರತಿ ತಾಲೂಕಾ ಪ್ಲೇಸಸ್ಸು ಮತ್ತು ಗ್ರಾಮೀಣಕ್ಕೆ ಎಲ್ಲ ಒಳ್ಳೆ ಸ್ಕೂಲು ಕಾಲೇಜ್ಗೆಲ್ಲ ನಾವೇ ವಿಸಿಟನ್ನು ಮಾಡಿಬಿಟ್ಟು ಅಲ್ಲಿ ಮಕ್ಕಳಿಗೆ ನೀಟ್ ಅಂತಂದರೆ ಏನು, JEE ಅಂತಂದ್ರೆ ಏನು, ಮತ್ತು ಇದು ಒಲಿಂಪಿಯಾಡು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದರೆ ಏನಂತ ಹೇಳಿಬಿಟ್ಟು ನಾವು ಸೆಮಿನಾರ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ಯಾಕಂತಂದರೆ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸೋಕ್ಕೆ. ಸೊ ಇದರಿಂದ ಏನಾಗ್ತಾಯಿದೆ ಅಂತಂದರೆ, ಎಲ್ಲ ಗ್ರಾಮೀಣ ಮಕ್ಕಳಿಗೆ ಕೂಡ ಇದ್ರ ಬಗ್ಗೆ ಒಂದು ನಾಲೆಜ್ ಬಂದುಬಿಟ್ಟು ಎಷ್ಟೋ ಮಕ್ಕಳು ಅಲ್ಲಿಂದ ಊರಿಂದ ಬಂದುಬಿಟ್ಟು ಇಲ್ಲೆಲ್ಲ ನಮ್ಮ ಹತ್ರ ಹಾಸ್ಟೆಲಲ್ಲಿ ಇರೋದಾಗಲಿ PGಯಲ್ಲಿ ಇರೋದಾಗಲಿ ಇದ್ದುಬಿಟ್ಟು ತಮ್ಮ ಉನ್ನತ ಶಿಕ್ಷಣವನ್ನು, ಒಂದು ಒಳ್ಳೆಯ ಶಿಕ್ಷಣವನ್ನು ಇಲ್ಲಿ ತೊಗೊಂಡ್ಬಿಟ್ಟು ಅವರು ಒಂದು ಒಳ್ಳೆ ಗೌರ್ಮೆಂಟ್ ಸೀಟ್ಗಳನ್ನ ತುಂಬ ಚೆನ್ನಾಗಿ ತೊಗೋತಾ ಇದ್ದಾರೆ. ಸೊ ಇದರಲ್ಲಿ ಏನಾಗ್ತಾಯಿದೆ ಅಂತಂದರೆ, ನಾನು ನನ್ನ ಮಾಧ್ಯಮ ಮಿತ್ರರಿಗೆ ಒಂದು ಏನು ವ್ಯಕ್ತಪಡಿಸ್ಬೇಕಂತಿದ್ದೇನೆ ಅಂತಂದರೆ, ಇದು ನಾವಾಗಿ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇರೋದ್ರಿಂದ ನಮಗೆ ಒಂದು ಯಾರಿಗೆ ನಮ್ಮ ಸ್ಕೂಲಲ್ಲಿ ಹೋಗ್ತಾ ಇದ್ದೀವಿ, ಯಾವ ಪೇರೆಂಟ್ಸ್ ಕೇಳ್ತಾ ಇದ್ದಾರೆ, ಆ ಪೇರೆಂಟ್ಸ್ ಮಾತ್ರ ಗ್ರಾಮೀಣದಿಂದ ಬಂದುಬಿಟ್ಟು ಇದನ್ನು ನಮ್ಮ ಕೋಚಿಂಗನ್ನು ತೊಗೋತಾ ಇದ್ದಾರೆ. ಸೊ ಇಲ್ಲಿ ಏನಂತಾರೆ, ನಾವು ಎಲ್ಲರೂ ಸೇರಿಸ್ಬಿಟ್ಟು ಈ ಕೋಚಿಂಗ್ ಆಕಾಶ್ ಇನ್ಸ್ಟಿಟ್ಯೂಟ್ ಏನಿದೆ ಅಂತಂದರೆ, ಈಗ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಮಾಧ್ಯಮ ಮುಖಾಂತರ ನಾನು ಎಲ್ಲ ಗ್ರಾಮೀಣ ಪ್ರತಿಭೆಗಳಿಗೆ ಏನಂತಂದರೆ ಈ ರಿಸಲ್ಟ್ ಬಗ್ಗೆ ಮತ್ತು ಆಕಾಶ್ ಕೋಚಿಂಗ್ ಬಗ್ಗೆ ಆದಷ್ಟು ಇನ್ಫಾರ್ಮೇಷನ್ ಹೋಯ್ತು ಅಂತಂದರೆ ಎಲ್ಲ ಮಕ್ಕಳು ಇದನ್ನು ಸರಿಯಾಗಿ ಸದುಪಯೋಗಗಳನ್ನು ಪಡಿಸ್ಕೋತಾರೆ ಅಂತ ನಾನು ವ್ಯಕ್ತಪಡಿಸ್ತೀನಿ. ಸೊ ಇದರಲ್ಲಿ ಏನಿದೆ ಅಂತಂದರೆ, ನಿಮಗೆ ಯೂಶ್ವಲಿ ಏನಂತಾರೆ, ಎಲ್ಲ ತಲೆಯಲ್ಲಿ ಏನಂತಾರೆ, ಕೋಚಿಂಗ್ ಅಂತ ಬಂದಮೇಲೆ ಫಸ್ಟ್ ಫೀಸು ಮೊದಲೇ ಸ್ಕೂಲಿಗೆ ಹಾಕ್ತಾ ಇದ್ದೀವಿ, ಅದನ್ನು ಬಿಟ್ಟು ಕೋಚಿಂಗಕ್ಕೆ ಫೀಸ್ ಪೇ ಮಾಡಬೇಕು, ಫೀಸ್ ಹೈ ಇರುತ್ತೆ. ಇದೆಲ್ಲ ತುಂಬ ಫೈನಾನ್ಷಿಯಲಿ ಪೇರೆಂಟ್ಸ್ ತುಂಬ ಅವರು ಏನಿರುತ್ತೆ ಕನ್ಸರ್ನ್ ಇರುತ್ತೆ. ಇದರಿಂದ ತುಂಬ ಜನ ಪೇರೆಂಟ್ಸ್ಗಳು ಅಲ್ಲೇ ಫೈನಾನ್ಷಿಯಲ್ ಮ್ಯಾಟ್ರದಿಂದನೇ ಅಡ್ಮಿಷನ್ ತೊಗೊಳ್ಳೋದಲ್ಲಿ ಮಕ್ಕಳ ಎಜುಕೇಷನ್ ಮೇಲೆ ಆಗಲಿ ತುಂಬ ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಿಂತಲೇ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಆಕಾಶ್ ಇನ್ಸ್ಟಿಟ್ಯೂಟ್ದಿಂದ ಯಾರಾದರೂ ಮಕ್ಕಳು ತಮ್ಮ ಹೈಸ್ಕೂಲ್ದಲ್ಲಾಗಲಿ PUC ಸೆಕೆಂಡ್ ಇಯರ್ದಾಗಲಿ ಒಂದು ಒಳ್ಳೆಯ ರಿಸಲ್ಟನ್ನು ರ್ಯಾಂಕ್ ರಿಸಲ್ಟ್ ತೊಗೊಂಡಿದ್ರು ಆ್ಯಂಡ್ ಅವ್ರದ್ದು ಎಫರ್ಟ್ ಚೆನ್ನಾಗಿತ್ತು ಅಂತಂದರೆ, ಅಂಥ ಮಕ್ಕಳಿಗೆ ಅಂತಲೇ ಹೇಳಿಬಿಟ್ಟು ನಾವು ಸ್ಪೆಷಲ್ ಕನ್ಸೆಷನ್ನ ಕೊಡ್ತಾ ಇದ್ದೀವಿ. ಸಮ್ಟೈಮ್ಸ್ ವಿ ಆರ್ ಸಪೋರ್ಟಿಂಗ್ ಯಾರಾದರೂ 10th ಚೆನ್ನಾಗಿ ಬಂದಿರೋ ಮಕ್ಕಳಿಗೆ ಬರೀ ನಾವು ಫೀಸ್ ಇಲ್ಲದೇ ಕೂಡ ನಾವು ಅಡ್ಮಿಷನ್ ಕೂಡ ತೊಗೋತಾ ಇದ್ದೀವಿ. ಯಾಕಂತಂದರೆ ಒಂದು ಮಗು ಪೊಟೆನ್ಷಿಯಲ್ ಚೆನ್ನಾಗಿದೆ ಅಂತಂದರೆ, ಆ ಮಕ್ಕಳಿಗೆ ಫೈನಾನ್ಷಿಯಲಿ ತೊಂದರೆ ಆಗ್ತಾಯಿದೆ ಅಂತಂದರೆ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಬೇಕಂತ. ಸೊ ಇದು ಬರೀ ಸ್ವಲ್ಪ ಸೆಲೆಕ್ಟೆಡ್ ಮಕ್ಕಳಿಗೆ ಸೀಮಿತ ಇಲ್ಲ, ಯಾವುದೇ ಮಗು ಬಂದರೂ ಕೂಡ ನಾವು ಈ ಥರ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ನಂದು ಒಂದೇ ಏನಂತಂದರೆ, ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯನ ಕಟ್ಟಬೇಕಾಗಿತ್ತು ಅಂತಂದರೆ, ನೀವು ಅವ್ರ ಎಜುಕೇಷನಲ್ಲಿ ಯಾವುದನ್ನೂ ವಿಚಾರ ಮಾಡ್ದೇ ನಿಮ್ಮ ಮಕ್ಕಳನ್ನ ನಮ್ಮ ಹತ್ರ ತೊಗೊಂಬನ್ನಿ. ನಾವು ಆ ಮಕ್ಕಳಿಗೆ ಒಂದು ಸರಿಯಾದ ವ್ಯವಸ್ಥಿತವಾದ ಒಂದು ಮಾರ್ಗದರ್ಶನ ನೀಡೋದ್ರ ಜೊತೆಗೆ ಒಂದು ಒಳ್ಳೆಯ ಕೋಚಿಂಗ್ ಕೊಡೋದ್ರ ಮೂಲಕ ಅವ್ರ ಲೈಫಲ್ಲಿ ಒಂದು ಸರಿಯಾಗಿ ಒಂದು ಕನ್ಸ್ಟ್ರಕ್ಟಿವ್ ವೇದಲ್ಲಿ ಅವ್ರನ್ನ ಒಂದು ಅವ್ರು ಏನು ಆಸೆ ಪಟ್ಟಿದ್ದಾರೆ, ಯಾವ ಕೋರ್ಸಲ್ಲಿ ಹೋಗ್ಬೇಕಂತಿದ್ದಾರಲ್ಲ ಅದಕ್ಕೆ ನಾವು ಉನ್ನತ ರಿಸಲ್ಟ್ ಬರೋ ಥರ ನಾವು ಅವ್ರಿಗೆ 100% ಎಫರ್ಟ್ ಹಾಕಿಬಿಟ್ಟು ಅದನ್ನು ರಿಸಲ್ಟ್ ಬರೋ ಥರ ನಾವು ಮಾಡ್ತೀವಿ. ಓಕೆ, ಇದರೊಂದಿಗೆ ಏನಂತಂದರೆ, ಸೊ ಮೈಸೂರಲ್ಲಿ ಕೂಡ ನೋಡ್ಬೋದು. ಸೊ ಇಟ್ ಈಸ್ ನಾಟ್ ಅಬೌಟ್ ಓನ್ಲಿ ಮೈಸೂರಲ್ಲಿ ಮಕ್ಕಳು ಬಂದು ಓದ್ತಾ ಇದ್ದಾರೆ ಅಂತಲ್ಲ, ನಮ್ಮ ಹತ್ರ ನೀವು ಬಿಲೀವ್ ಮಾಡಲ್ಲ, ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕ್ದಿಂದನೂ ಮಕ್ಕಳು ಮೈಸೂರಿಗೆ ಬರ್ತಾರೆ. ಯಾಕಂತಂದರೆ ಅಷ್ಟು ಇಲ್ಲಿ ನಿಮಗೆ ಹೇಳಬೇಕಂತಂದರೆ ಲಾಸ್ಟ್ 11 ಇಯರ್ಸಿಂದ ಆ ಲೆವೆಲಿಗೆ ನಾವು ರಿಸಲ್ಟನ್ನು ಕೊಟ್ಟಿರೋದಕ್ಕೆ ಪ್ರತಿ ಹಳ್ಳಿದಿಂದನೂ ಬರ್ತಾರೆ, ಡಿಸ್ಟಿಕ್ದಿಂದನೇ ಬರ್ತಾರೆ. ಈಗ ನೀವು ಬಿಲೀವ್ ಮಾಡೋದಿಲ್ಲ, ಬೇರೆ ರಾಜ್ಯದಿಂದನೂ ಕೂಡ ಮಕ್ಕಳು ಬರ್ತಾ ಇದ್ದಾರೆ ಆಕಾಶ್ ಇಲ್ಲಿ ಕೋಚಿಂಗನ್ನು ತೊಗೊಳಕ್ಕೆ. ಓಕೆ, ಎಸ್ಪೆಷಲಿ ಮೈಸೂರಿಗಂತ. ಯಾಕಂತಂದರೆ ಇಲ್ಲಿರೋ ಒಳ್ಳೆಯ ವ್ಯವಸ್ಥಿತ ಕೋಚಿಂಗು ಮತ್ತು ಎನ್ವಿರಾನ್ಮೆಂಟು ಆ್ಯಂಡ್ ಮಕ್ಕಳಿಗೆ ಸಿಗ್ತಾ ಇರೋ ಎಲ್ಲ ಸದುಪಯೋಗಗಳು. ಓಕೆ, ನೀವು ಬಿಲೀವ್ ಮಾಡಲ್ಲ, ಇವನ್ ಮಗುವಿಗೆ ನಾವು ಅವ್ರು ಓದ್ತೀನಿ ಅಂತಂತಂದರೆ ಅವ್ರ ಸಲುವಾಗಿ ಅವ್ರು ಏನು ಎಕ್ಸ್ಟೆಂಡೆಡ್ ಸಪೋರ್ಟ್ ಬೇಕಲ್ಲ ಅಲ್ಲಿವರೆಗೂ ನಾವು ಸಪೋರ್ಟ್ ಕೊಡೋಕೆ ರೆಡಿ ಇದ್ವಿ.
ಓಕೆ, ಈ ಒಂದು ನಮ್ಮ ಫ್ಯಾಕಲ್ಟೀಸ್ಗಳು ಸಂಡೇ ದಿನ ಕೂಡ ಅವೈಲೇಬಲ್ ಇರ್ತಾರೆ. ಯಾಕಂದರೆ ಎಂಟೈರ್ ವೀಕ್ ತುಂಬ ಓದ್ಬಿಟ್ಟು ಮಕ್ಕಳಿಗೆ ಏನಾದರೂ ಡೌಟ್ಸ್ ಇತ್ತಂತಂದರೆ ಪರ್ಟಿಕ್ಯುಲರ್ ಆಗಿ ಸಂಡೇ ಬಂದುಬಿಟ್ಟು ಆ ಡೌಟ್ ಕೂಡ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಉದ್ದೇಶ ಏನಂತಂದರೆ, ಇಲ್ಲಿ ನಮ್ಮ ಒಂದು ಆಫೀಸ್ ಸ್ಟಾಫ್ ಹಿಡಿದ್ಬಿಟ್ಟು ಅಕಾಡೆಮಿಕ್ ಹೆಡ್ವರೆಗೂ ವಿ ಆರ್ ವರ್ಕಿಂಗ್ ಫಾರ್ ರಿಸಲ್ಟ್ಸ್. ಯಾವ ಮಗು ಏನು ಆಸೆ ಇಟ್ಕೊಂಡು ಬಂದಿದ್ದಲ್ಲ ಆ ರಿಸಲ್ಟ್ ಸಲುವಾಗಿ ನಾವು ವರ್ಕ್ ಮಾಡ್ತಾ ಇದ್ವಿ. ಇಲ್ಲಿ ನಾನು ಲಾಸ್ಟಿಗೆ ಅದೇ ನಾನು ಇನ್ನೊಂದು ಸರಿ ರಿಕ್ವೆಸ್ಟ್ ಏನು ಮಾಡೋದಂತಂದರೆ, ಇದನ್ನು ಈ ಈ ಅವಕಾಶಗಳು ಏನು ಆಕಾಶ್ ಕೊಡ್ತಾ ಇದೆ ಮಕ್ಕಳಿಗೆ, ಒಂದು ಆಕಾಶ್ ಇನ್ಸ್ಟಿಟ್ಯೂಟ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆಯಲ್ಲ, ಇದನ್ನು ಪ್ರತಿಯೊಂದು ತಾಲೂಕಾ ಮತ್ತು ರೂರಲಲ್ಲಿರೋ ಮಕ್ಕಳು ಮತ್ತು ಡಿಸ್ಟಿಕ್ದಲ್ಲಿರೋ ಮಕ್ಕಳಿಗೆ ಯಾರಿಗೆ ಇದು ಇನ್ಫಾರ್ಮೇಷನ್ ತಲುಪ್ತಾ ಇಲ್ಲಲ್ಲ, ಅಟ್ಲೀಸ್ಟ್ ನಿಮ್ಮ ಮಾಧ್ಯಮದಿಂದ ಅದು ರೀಚ್ ಆಗಲಿ ಅಂತ ನಾನು ನನ್ನ ಕಡೆಯಿಂದ ತಿಳಿಸ್ತೀನಿ. ಓಕೆ, ನನ್ನ ಹೆಸರು ಸೂರಜ್ ಅಂತ ಹೇಳ್ಬಿಟ್ಟು, ನಾನು ಬಂದುಬಿಟ್ಟು ನಮ್ಮದು ಮೈಸೂರಲ್ಲಿ 2 ಬ್ರ್ಯಾಂಚ್ ಇರೋದು, ಒಂದು ಕುವೆಂಪು ನಗರ ಆ್ಯಂಡ್ ಇನ್ನೊಂದು ಸಬರ್ಬನ್ ಅಂತಲ್ಲಿ. ಕುವೆಂಪು ನಗರ ಬ್ರ್ಯಾಂಚ್ ಹೆಡ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇವರು ಮುಬಾರಕ್ ಸರ್ ಅಂತ ಹೇಳ್ಬಿಟ್ಟು ಸಬರ್ಬನ್ ಬ್ರ್ಯಾಂಚು ಹೆಡ್ ಆಗಿದ್ದಾರೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್. Anya Mittal. I'm a student of Akash Institute. I've done my 11th and 12th here in the 2-year classroom course for NEET. I'm incredibly thankful for all the support, guidance and encouragement the teachers here have provided me with. They've been my constant support, pillar of support and guidance. They have helped me through every step of the way, and I would not be here without them. Secondly, my parents. They've been there through every step of the way, guiding me, supporting me, encouraging me, believing in me even when I didn't believe in myself. Lastly, my friends and all the non-teaching staff here. They've been very nice, very helpful. Any queries, any support, they've always been there. I would not be here without them, and I'm incredibly grateful. Thank you.